23 ವರ್ಷಗಳ ಕಾಲ ವಿಶ್ವವಿದ್ಯಾಲಯದಲ್ಲಿ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಯನ್ನ ಕುಲಸಚಿವರು ಸ್ವತಃ ತಾವೇ ಕಾರು ಚಲಾಯಿಸಿ ಮನೆಗೆ ಕರೆದೊಯ್ದು ಗೌರವಪೂರ್ವಕ ಬೀಳ್ಕೊಡುಗೆ ನೀಡಿರುವ ಅಪರೂಪದ ಘಟನೆಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಸಾಕ್ಷಿಯಾಗಿದೆ. ಹೌದು, ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಮತ್ತು ಕುಲಸಚಿವರಿಗೆ ಸುಮಾರು 23 ವರ್ಷಗಳ ಕಾಲ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿದ್ದ ರುದ್ರಪ್ಪ ಅವರು ನವೆಂಬರ್ 29ರಂದು ನಿವೃತ್ತರಾದಾಗ ಅವರಿಗೆ ಭಾವನಾತ್ಮಕ ಅಚ್ಚರಿಯೊಂದು ಕಾದಿತ್ತು. ಮೌಲ್ಯಮಾಪನ ಕುಲಸಚಿವ ನಿಜಲಿಂಗಪ್ಪ ಮಟ್ಟಿಹಾಳ್ ರುದ್ರಪ್ಪ ಮತ್ತು ಅವರ ಕುಟುಂಬವನ್ನ ತಾವೇ ಕಾರು ಚಲಾಯಿಸಿಕೊಂಡು ಮನೆಗೆ ಕರೆದೊಯ್ದಿದ್ದಾರೆ. ಇದು ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಗಿದೆ. ರುದ್ರಪ್ಪ ಅವರನ್ನ ಆರಂಭದಲ್ಲಿ ಮಾಜಿ ರಿಜಿಸ್ಟ್ರಾರ್ ರಜನೀಶ್ ಗೋಯಲ್ ಅವರ ಅವಧಿಯಲ್ಲಿ ತಾತ್ಕಾಲಿಕ ಆಧಾರದ ಮೇಲೆ ನೇಮಿಸಲಾಯಿತು. ಅವರು ಮಾಜಿ ಉಪಕುಲಪತಿಗಳಾದ ಎಂ ಪಠಾಣ್, ಎಂ ಕಾಜಾಪೀರ್, ಎಸ್.ಕೆ. ಸೈದಾಪುರ್, ಎಚ್.ಬಿ. ವಾಲಿಕರ್ ಮತ್ತು ಹಂಗಾಮಿ ಉಪಕುಲಪತಿ ಮುರಿಗೆಪ್ಪ ಅವರ ಅಧಿಕೃತ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 8 ವರ್ಷಗಳ ಕಾಲ ಅವರು ಹಲವಾರು ರಿಜಿಸ್ಟ್ರಾರ್ಗಳಿಗೆ ಚಾಲಕರಾಗಿ ಸೇವೆ ಸಲ್ಲಿಸಿದ್ದು, ಆ ಪೈಕಿ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರಿಗೆ 2 ಅವಧಿಗಳಿಗೆ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ರುದ್ರಪ್ಪ ಅವರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಗೌರವಿಸುವ ಸಲುವಾಗಿ ಅವರನ್ನ ಕುಲಸಚಿವ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರು ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಕರೆದೊಯ್ದಿದ್ದಾರೆ. 22 ವರ್ಷ ಮತ್ತು 9 ತಿಂಗಳ ಸೇವೆಯ ನಂತರ ರುದ್ರಪ್ಪ ಶನಿವಾರ ಅಧಿಕೃತವಾಗಿ ನಿವೃತ್ತರಾದರು. 5 ಉಪಕುಲಪತಿಗಳು ಮತ್ತು 6 ರಿಜಿಸ್ಟ್ರಾರ್ಗಳಿಗೆ ಸೇವೆ ಸಲ್ಲಿಸುವ ಸೌಭಾಗ್ಯ ನನ್ನದಾಗಿದೆ. ನಾನು ಕೆಲಸ ಮಾಡಿದ ಪ್ರತಿಯೊಬ್ಬ ಅಧಿಕಾರಿಯೂ ನನ್ನನ್ನು ಬಹಳ ಪ್ರೀತಿ ಗೌರವದಿಂದ ನಡೆಸಿಕೊಂಡ್ರು ಅಂತ ರುದ್ರಪ್ಪ ಭಾವುಕರಾಗಿ ಸ್ಮರಿಸಿಕೊಂಡಿದ್ದಾರೆ.